ಬೆಂಗಳೂರಿನಲ್ಲಿ ಪಾರ್ಕಿಂಗ್ ಶುಲ್ಕ ವಿಧಿಸಲು ಪ್ಲಾನ್ ವಿಚಾರ. ಶುಲ್ಕದ ವಿಚಾರವಾಗಿ ಸಿಎಂಗೆ ಸಚಿವ ರಾಮಲಿಂಗಾರೆಡ್ಡಿ ಪತ್ರ. ಬೆಂಗಳೂರಿನಲ್ಲಿ ಪಾರ್ಕಿಂಗ್ ಶುಲ್ಕ ವಿಧಿಸೋದಕ್ಕೆ ಪ್ಲಾನ್ ಮಾಡಿತ್ತು. ಆದರೆ ಶುಲ್ಕದ ವಿಚಾರವಾಗಿ ಸಿಎಂಗೆ ಸಚಿವ ರಾಮಲಿಂಗಾರೆಡ್ಡಿ ಪತ್ರವನ್ನ ಬರೆದಿದ್ದಾರೆ. ವಾಹನಗಳಿಗೆ ಶುಲ್ಕ ವಿಧಿಸದಂತೆ ಸಲಹೆಯನ್ನ ನೀಡಿದ್ದಾರೆ, ಪತ್ರವನ್ನ ಬರೆದಿದ್ದಾರೆ. ಅಂದ್ರೆ ಮನೆಯ ಮುಂದೆ ವಾಹನಗಳಿಗೆ ಶುಲ್ಕ ವಿಧಿಸುವಂತೆ ಸಲಹೆಯನ್ನ ನೀಡಲಾಗಿತ್ತು. ಇನ್ನು ಅವರ ಮನೆ ಮುಂದೆ ಕೂಡ ವಾಹನವನ್ನ ನಿಲ್ಲಿಸಬಾರದು, ನಿಲ್ಲಿಸಿದರೆ ದಂಡವನ್ನ ವಿಧಿಸಲಾಗುತ್ತೆ ಅಥವಾ ಶುಲ್ಕವನ್ನ ವಿಧಿಸಲಾಗುತ್ತೆ ಅನ್ನುವಂತ ಆದೇಶವನ್ನ ಕೊಟ್ಟಿದ್ರು. ಈಗ ಅದು ದಯವಿಟ್ಟು ಆ ರೀತಿಯಾದಂಥ ಯೋಜನೆಯನ್ನ ಹಿಂತೆಗೆದುಕೊಳ್ಳಿ ಅಂತ ಹೇಳಿ ಸಚಿವ ರಾಮಲಿಂಗಾರೆಡ್ಡಿ ಸಿಎಂಗೆ ಪತ್ರವನ್ನ ಬರೆದಿದ್ದಾರೆ. ವಾಹನ ನಿಲುಗಡೆಗೆ ಸಂಬಂಧಿಸಿದಂತೆ ಯಾವುದೇ ಖಾಲಿ ಜಾಗಗಳಲ್ಲಿ ಪಾರ್ಕಿಂಗ್ ಮಾಡಬಾರದು, ಜೊತೆಗೆ ಅವರವರ ಮನೆಗಳ ಮುಂದೆ ಕೂಡ ವಾಹನವನ್ನ ನಿಲ್ಲಿಸಬಾರದು. ಒಂದು ವೇಳೆ ನಿಲ್ಲಿಸಿದ್ರೆ ಶುಲ್ಕವನ್ನ ವಿಧಿಸಬೇಕು ಅಂತ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಅನ್ವಯ ಕೆಲವೊಂದು ನಿಯಮಾವಳಿಗಳನ್ನ ವಿಧಿಸಿತ್ತು. ಹಾಗಾಗಿ ಸಚಿವ ರಾಮಲಿಂಗಾರೆಡ್ಡಿ ಈ ವಿಚಾರವಾಗಿ ಸಿಎಂ ಡಿಕೆ ಶಿವಕುಮಾರ್ಗೆ ಪತ್ರವನ್ನ ಬರೆದಿದ್ದಾರೆ. ಮನೆಯ ಮುಂದೆ ವಾಹನ ನಿಲುಗಡೆಗೆ ಶುಲ್ಕ ವಿಧಿಸದಂತೆ ಸಲಹೆಯ ಮೇರೆಗೆ ಒಂದು ಪತ್ರವನ್ನು ಬರೆದಿದ್ದಾರೆ. ಏನು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಅನ್ವಯ ಖಾಲಿ ಜಾಗಗಳಲ್ಲಾಗಿರ್ಬೋದು ಅಥವಾ ಮನೆಯ ಮುಂದೆ ವಾಹನಗಳನ್ನು ನಿಲ್ಲಿಸಬಾರದು ಅನ್ನುವಂಥ ವಿಚಾರವನ್ನ ಏನು ವಿಧಿಸಿತ್ತು, ಇದಕ್ಕೆ ಈ ಒಂದು ಶುಲ್ಕವನ್ನ ವಿಧಿಸೋದನ್ನ ಹಿಂತೆಗೆದುಕೊಳ್ಳಿ, ಬೇಡ ಶುಲ್ಕ ಅನ್ನುವಂಥ ಕಾರಣಕ್ಕೆ ಪತ್ರವನ್ನು ಬರೆದಿದ್ದಾರೆ. ಇನ್ನು ವಾರ್ಷಿಕ 15,000ದಿಂದ 25,200ವರೆಗೆ ಶುಲ್ಕ ವಿಧಿಸುವಂತ ಪ್ರಸ್ತಾವನೆಯನ್ನ ಮಾಡಿದ್ದಾರೆ. ಇದಕ್ಕೆ ಸಾರ್ವಜನಿಕರಿಂದ ತೀವ್ರ ವಿರೋಧ ವ್ಯಕ್ತವಾಗ್ತಿತ್ತು, ಸಂಚಾರ ಸಮಸ್ಯೆ ಆಗ್ತಿತ್ತು, ಜೊತೆಗೆ ಜನರ ಆರ್ಥಿಕ ಪರಿಸ್ಥಿತಿಯನ್ನು ಕೂಡ ನೋಡಿಕೊಂಡು ಈ ರೀತಿಯಾದಂಥ ಒಂದು ಯೋಜನೆಗಳನ್ನ ಶುಲ್ಕವನ್ನ ವಿಧಿಸಬೇಕು ಅಂತ ಸಿಎಂಗೆ ಸಚಿವ ರಾಮಲಿಂಗಾರೆಡ್ಡಿ ಪತ್ರವನ್ನ ಬರೆದಿದ್ದಾರೆ. ಬೆಂಗಳೂರಿನಲ್ಲಿ ಪಾರ್ಕಿಂಗ್ದೇ ಒಂದು ದೊಡ್ಡ ಸಮಸ್ಯೆ ಅಂತ ಗೊತ್ತು, ಹಾಗಾಗಿ ವಿಚಾರವಾಗಿ ಪತ್ರವನ್ನ ಬರೆದಿದ್ದಾರೆ.